ಸೊ ನಮ್ಮ ವಂಡರ್ಫುಲ್ ಫ್ರೆಂಡ್ಸಿಗೆ ಒಂದಷ್ಟು ಗಿಫ್ಟ್ ಕೊಡೋಣ ಅಂತ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಇದೇ ಆ ಬ್ಲಾಗ್ ನೋಡಿ ಗಾಯ್ಸ್. ಅಲ್ಲಿ ಮಾಡಿಲ್ದಿರೋಷ್ಟು ಶಾಪಿಂಗ್ನ ಮಾಡಿದ್ದೀನಿ ನಾನೊಬ್ಬಳೇ ಹೋಗಿ. ಸೊ ಯು ಗಾಯ್ಸ್ ಬೆಟರ್ ವಿಶಾಲಲ್ಲಿದ್ದೀವಿ, ನಿಮಗೇನು ಬೇಕು ಹೇಳಿ, ನಾನಂತೂ ಕೊಡ್ಸೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ. ಹುಡುಕ್ತಾ ಇದ್ದೀನಿ ಏನು ತೊಗೊಳ್ಳಿ ಅಂತ. ಎಲ್ಲ ಶಾಪಿಂಗ್ ಆಗಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಸೊ ಏನೇನು ತೊಗೋಬೇಕು ಅಂತ ನನಗಂತೂ ಏನೂ ಗೊತ್ತಾಗಿಲ್ಲ, ಆದರೆ ಗೊತ್ತಾದಷ್ಟು ತಂದಿದ್ದೀನಿ. ಹೋಪ್ಫುಲಿ ಅವರಿಗೆ ಇಷ್ಟ ಆಗತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡು. ದಿಸ್ ಈಸ್ ದ ಇನಿಷಿಯಲ್ ಸ್ಟೇಜ್. ಎಲ್ಲರಿಗೂ ಇಷ್ಟು ತೊಗೊಂಡಿದ್ದೀನಿ, ಇನ್ನು ಏನೇನು ತೊಗೋಬೇಕು ಅಂತ ನನಗೆ ಏನೂ ಗೊತ್ತಾಗ್ತಿಲ್ಲ. ಆ ಫೋಟೋ ಫ್ರೇಮ್ಸ್ಗೆ ಫೋಟೋ ಹಾಕಿಸಿ ಆ ಕಿಚನ್ನ ಪೇಂಟ್ ಮಾಡಿ ಇನ್ನು ಏನಾದರೂ 1 or 2 ಐಟಮ್ಸ್ನ ಆ್ಯಡ್ ಮಾಡಿದ್ರೆ ನನ್ನ ಕೇರ್ ಪ್ಯಾಕೇಜ್ ಮುಗೀತು. ರೆಡಿ ಆಗ್ತಾಯಿದೆ. ಅಲ್ಲಿ ನೋಡಿ ಕಸ ಎಷ್ಟು ಮಾಡಿದ್ದೀನಿ, ಗಲೀಜುಗಳ ಥರ. ನನ್ನ ಕಾಲೇಜ್ ಲೈಫಲ್ಲಿ ಲೈಕ್ 3 ಇಯರ್ಸಲ್ಲಿ ಏನೇ ಮಾಡಿದ್ರೂ ಒಂದು 70 to 80% ನನ್ನ ಕಾನ್ಫಿಡೆನ್ಸ್ ಅಥವಾ ನನಗೆ ನಾನು ಹೇಳ್ಕೊಳ್ತಿದ್ದೇ ಇದೆ. ಬಟ್ ಆ 20% ಏನಿದೆ ಅದನ್ನು ತುಂಬಿಸಿದ್ದು ನನ್ನ ಫ್ರೆಂಡ್ಸೇ. ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ಇಯರಿಂದ ಲಾಸ್ಟ್ ಇಯರ್ ತನಕ ಇಷ್ಟೊಂದು ಕ್ಲೋಸ್ ಆಗ್ತೀವಿ, ಇಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಕ್ಲೋಸ್ ಆಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ನಮ್ಮ ಕ್ಲಾಸವರು ಕೂಡ ತುಂಬ ಒಳ್ಳೆಯವರು. ಅಂದರೆ 20 ಲಕ್ಷ ಸತಿ ಜಗಳ ಆಡಿದ್ದೀವಿ. ಆ್ಯಂಡ್ ನಮ್ಮ BBA ಅಂತ ಹೇಳಿದ್ರೇ ಒಂದು ಬ್ಯಾಡ್ ನೇಮ್ ಅಂತ ಇದೆ. ಬಟ್ ಅದಕ್ಕೂ ಮೀರಿ ಐ ವಾಸ್ ಸೋ ಲಕ್ಕಿ ಟು ಹ್ಯಾವ್ ದ್ಯಾಟ್ ಕ್ಲಾಸ್. ತುಂಬ ಏನು ಜಗತ್ತಲ್ಲೇ ಹುಡುಕಿದ್ರೂ ಸಿಗಲಾರ್ದೆ ಅಂತ ಇರೋ ಕ್ಯಾರೆಕ್ಟರ್ಸ್ ಎಲ್ಲ ಇದ್ವು ಆ ಕ್ಲಾಸಲ್ಲಿ. ಸೊ ಹಂಗಿದ್ರೂ ಎಲ್ಲರೂ ಅಷ್ಟೇ ಕ್ಲೋಸ್ ಆಗಿ ಇದಕ್ಕೆ ತುಂಬ ಖುಷಿ ಆಯಿತು. ಇವಾಗ 2 days ಆಗಿದೆ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಇವಾಗ ಜಸ್ಟ್ ಅಂಟಿಲ್ ಸ್ಯಾಟರ್ಡೇ ನನಗೆ ಈ ಗಿಫ್ಟ್ ಎಲ್ಲ ಕೊಡೋ ಬ್ಯುಸಿಯಲ್ಲಿ ಇರ್ತೀವಿ. ಸೊ ಅದಾದಮೇಲೆ ಫುಲ್ಲು ಹಿಟ್ ಆಗುತ್ತೆ ಅನಿಸುತ್ತೆ. ಇವಾಗಂತೂ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ. ಬಟ್ ನಮ್ಮ ಕ್ಲಾಸವರು, ನಮ್ಮ ಫ್ರೆಂಡ್ಸ್, ನಮ್ಮ ಕಾಲೇಜ್ ಹೇಳ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಮ್ಮ ಕಾಲೇಜ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಅದೇ ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ದೆ. ಹೇಗೆಗೋ ಸಿಕ್ಕಿ ಹೇಗೆಗೋ ಫ್ರೆಂಡ್ಸ್ ಆಗಿದ್ದೀವಿ. ಬಟ್ ಬಾಂಡ್ ಏನಿದೆ, ನಾವು ಸಿಕ್ಕಿದಾಗ ಇದ್ದಿದ್ದು ಬಾಂಡ್, ಏನೇ ಜಗಳ ಆಗಿರಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಇರಲಿ, ನಾವು ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ಕೊನೆವರೆಗೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ. ದಿಸ್ ಈಸ್ ನಾಟ್ ಅ ಫೇರ್ವೆಲ್ ಗಿಫ್ಟ್ ವಿಚ್ ಐಮ್ ಪ್ರಿಪೇರಿಂಗ್ ಅಂತ ಹೇಳ್ಬೋದು. ನಮಗೆ ನಾವೇ ಪಾರ್ಟಿ ಮಾಡ್ಕೊಳ್ತಿದ್ದೀವಿ. ಯಾಕಂದರೆ ನನ್ ಆಫ್ ಎನಿಬಡಿ ಗೇವ್ ಪಾರ್ಟಿ. ನಮಗೂ ಫೇರ್ವೆಲ್ ಫ್ರೆಶರ್ಸ್ ಅಂತ ಏನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಬೇಜಾರಾಗೋ ಬದಲು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿರೋದು. ಅದಕ್ಕೆ ಇದೊಂದು ಟೋಕನ್ ಆಫ್ ಲವ್ ಅಷ್ಟೇ. 3 ವರ್ಷ ನನ್ನ ಸಪೋರ್ಟ್ ಮಾಡಿರೋದಕ್ಕೆ, 3 ವರ್ಷ ನನಗೆ ಫುಲ್ಲು ಧೈರ್ಯ ತುಂಬಿರೋದಕ್ಕೆ ನನ್ನ ಫ್ರೆಂಡ್ಸಿಗೋಸ್ಕರ ಇದೊಂದು ಟೋಕನ್ ಆಫ್ ಲವ್. ಆ್ಯಕ್ಚುಲಿ ಆಗಿದ್ದರೆ ಇಡೀ ನಮ್ಮ ಕ್ಲಾಸ್ವರೆಗೂ ಕೊಡ್ಬೋದಿತ್ತು. ಬಟ್ ನಾನು ಅಂಬಾನಿನ ಮದುವೆ ಆದಮೇಲೆ ಕೊಡ್ತೀನಿ. ಓಕೆ ಗೈಸ್, ಡೇಟು ಇವತ್ತು ಸಂಜೆ ಗಂಟ ಎಲ್ಲೂ ಹೋಗಿಲ್ಲ. ಇವಾಗ ಹೋಗಿ ಝೂಡಿಯೋದಿಂದ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಫ್ರೇಮ್ಸ್ನ ಪರ್ಚೇಸ್ ಮಾಡಿದ್ದೀನಲ್ವ, ಅದಕ್ಕೆ ಹಾಕೋಕ್ಕೆ ಈ ಫೋಟೋ ಕಾಪಿನ ತೆಗ್ಸಿದ್ದೀನಿ. ಇದೇ ನಮ್ಮ ಫೋಟೋ. ಇದು ನಮ್ಮ ಟ್ರಿಪ್ಪಲ್ಲಿ ತೊಗೊಂಡಿದ್ದು ಗೋವಾ ಅಂತೀನಿ, ಗೋಕರ್ಣ ಟ್ರಿಪ್ಪಲ್ಲಿ. ಸೊ ಇದು ನನಗೆ ತುಂಬ ಇಷ್ಟವಾಗಿರೋ ಫೋಟೋ. ಆ್ಯಂಡ್ ನಮ್ಮ ಗ್ರೂಪ್ ಫೋಟೋಲಿ ಯಾರೊಬ್ಬರೂ ನೆಟ್ಟಿಗೆ ಕಾಣೋದೇ ಇಲ್ಲ. ಇದೊಂದೇ ಇದರಲ್ಲಿ ತುಂಬ ಚೆನ್ನಾಗಿ 7 ಜನನೂ ಇದ್ದೀವಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀವಿ ನೋಡಿ, ಹಿಂದೆಯಿಂದ ಬ್ಯಾಕ್ ವ್ಯೂ. ಸೊ ಅದಕ್ಕೆ ಈ ಫೋಟೋನ ಚೂಸ್ ಮಾಡಿದ್ದೀನಿ. ಸೊ ಇವಾಗ ಕಟ್ ಮಾಡಿ ಫ್ರೇಮ್ಸ್ಗೆ ಹಾಕೋಣ. ಎಷ್ಟು ಪ್ರಿಟಿಯಾಗಿ ಕಾಣ್ತಾ ಇದೆ, ಸಖತ್ ಪ್ರಿಟಿಯಾಗಿ ಕಾಣ್ತಾ ಇದೆ, ತುಂಬ ಪ್ರಿಟಿಯಾಗಿ ಕಾಣ್ತಾ ಇದೆ. ಇನ್ನು ಆರ್ಟ್ ಫ್ರೇಮ್ಸ್ಗೆ ಇದನ್ನು ಮಾಡೋಣ. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಆ್ಯಂಡ್ ಎಲ್ಲ ರೆಡಿ ಆಗಿದೆ. ಅಲ್ಲಿ ಕಿಚನ್ ಪೇಂಟ್ ಮಾಡಿಟ್ಟಿದ್ದೀನಿ, ಇಲ್ಲಿ ಲೆಟರ್ಸ್ ಬರೀತಿದ್ದೀನಿ. ನಮ್ಮ ಹುಡುಗಿರಿಗೆ ಬರೆಯೋ ಲೆಟರ್ ನಂಗೆ ಅಸೈನ್ಮೆಂಟ್ ಥರ ಫೀಲ್ ಆಗ್ತಾಯಿದೆ. ಫುಲ್ 7 pages ಬರೀಬೇಕು ಇವಾಗ. ಎಲ್ಲರಿಗೂ ತೊಂದರೆ ಇಲ್ಲ, ಎಲ್ಲರಿಗೂ ಬರೆದು ನೀಟಾಗಿ ನಾಳೆ ಕೊಡಬೇಕು. ನಾಳೆ D-Day. 12:15 ಆಗಿದೆ. ಎಲ್ಲ ಲೆಟರ್ಸ್ನ ಮುಗಿಸಿದ್ದೀನಿ. ಇದು
ಇದು ಮೈತ್ರಿಗೆ, ಇದು ಶ್ಯಾಮಂಗೆ, ಇದು ಸಪ್ತಮಿಗೆ, ಇದು ಮಧುಗೆ, ಐಶುಗೆ ಮತ್ತು ನಮ್ಮ ಕುಂಡಿಗೆ ಎಲ್ಲ 7 ಜನದ ಲೆಟರ್ ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ನೀಟಾಗಿ ಬೆಳಗ್ಗೆ ಅರೇಂಜ್ ಮಾಡಿ ಗಿಫ್ಟ್ ಬಾಕ್ಸಸ್ಗೆ ಹಾಕಬೇಕು. ಗಿಫ್ಟ್ಸ್ ಬಾಕ್ಸಸ್ ಇಲ್ಲೆಲ್ಲ ರೆಡಿಯಾಗಿದೆ. ಎಲ್ಲ ಗಿಫ್ಟ್ ಒಂದು ಫ್ರೇಮ್ ಇದೆ, ಅವ್ರಿಗೆ ಸ್ಕ್ರಂಚೀಸ್ ಇದೆ, ಮತ್ತು ಅದೇನು ರೀ ಅದು ಕ್ಲಾಕ್ ಕ್ಲಿಪ್ ಇದೆ, ಒಂದು ಚಾಕ್ಲೇಟ್ ಇದೆ, ಮತ್ತು ಇಯರಿಂಗ್ಸ್ ಇದೆ, ಸಾಕ್ಸ್ ಇದೆ, ಒಂದು ಚಾಕ್ಲೇಟ್ ಇದೆ, ಕ್ಯಾಂಡಲ್ ಇದೆ, ಇನ್ನೊಂದು ಚಿಕ್ಕದು ಯಾವುದೋ ಕ್ಲಿಪ್ ಇದೆ. ಇದೆಲ್ಲರಿಗೂ ಸೇಮ್ ಇದೆ. ಮೈತ್ರಿಗೆ ಮಾತ್ರ ಒಂದು ಡಿಫ್ರೆಂಟ್ ಇದೆ, ಅವಳಿಗೆ ಇಯರಿಂಗ್ಸ್ ಕೊಟ್ಟಿಲ್ಲ, ಅವಳು ಹಾಕಲ್ಲ ಅಂತ. ಆಮೇಲೆ ಇಲ್ಲಿ ಕೀ ಚೈನ್ಸ್ ಪೇಂಟ್ ಆಗಿದೆ. ಈ ಬೇಬಿ ಕಾರೀಸ್ ಅಂತ ಹೇಳಿ ಶೋ ಯು ಇಟ್. ಈ ಥರ ಕಾಣ್ತಾ ಇದೆ. ಏನು ತುಂಬ ಸ್ಪೆಷಲ್ ಇಲ್ಲ, ಬಟ್ ಇಟ್ಸ್ ಫೈನ್. ಎಂಡ್ ಮೂಮೆಂಟಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ಓಕೆ. ಸೊ ಇದೊಂದು ಕೀ ಚೈನ್ ಆ್ಯಡ್ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಈ ಥರ ಆಲ್ರೆಡಿ ಬಾಟ್ ಕ್ಯಾಂಡಲ್ಸ್ನೇ ಇಟ್ಟಿದ್ದೀನಿ. ಇನ್ನು ಕೆಲವೊಬ್ಬರಿಗೆ ಐ ಮೇಡ್ ಹೋಮ್ ಮೇಡ್ ಕ್ಯಾಂಡಲ್ DIY ಮಾಡಿದ್ದೀನಿ. ಇದು ನಮ್ಮ ಗೋಕರ್ಣ ಟ್ರಿಪ್ಪಿಂದ ತಂದಿದ್ದ ಶೆಲ್ಸ್, ಅದನ್ನು ಹಾಕಿದ್ದೀನಿ. ಮೇ ಬಿ ಇದು ಸಪ್ತಮಿಗೆ ಅನಿಸುತ್ತೆ. ದಿಸ್ ಇಸ್ ಸಪ್ತಮೀಸ್ ಶೆಲ್, ಅದಕ್ಕೆ ಇದು ಸಪ್ತಮಿಗೆ. ಮತ್ತು ಇನ್ನೂ ಯಾರೋ ಇಬ್ಬರಿಗೆ DIY ಇದು ಬಂದಿದೆ, ಒಂದು ಮೈತ್ರಿಗೆ, ಮೇ ಬಿ ಒಂದು ಮಧುಗೆ ಅನಿಸುತ್ತೆ. ಈ 3 ಜನಕ್ಕೂ ಸ್ಟೋರ್ ಬಾಟ್ಸ್ ಮಾಡಿದ್ದೀನಿ. ಮುಗ್ದಿದೆ ಇವತ್ತಿಗೆ ಎಲ್ಲ. ನಾಳೆ ಬಾಕ್ಸಿಗೆ ಹಾಕಿ ನಾಳೆ ಎಲ್ಲರೂ ಬರ್ತಾರೆ. ಸೊ ಎಲ್ಲ ಮುಗ್ದಾದ್ಮೇಲೆ ಸಂಜೆ ಕೊಡ್ತೀನಿ. ಬಾಯ್. ಸಮಯ ಆಗಿದೆ 4 ಗಂಟೆ, ಆದರೆ ಇನ್ನೂ ಯಾರೂ ಬಂದಿಲ್ಲ. ಯಾಕೋ ನನಗೆ ಯಾರೂ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಬಂದಿರೋದು ಒಬ್ಬರೇ ಕ್ಯಾಂಡಿಡೇಟು, ಅದು ಸಪ್ತಮಿಯವರು. ಈ ರೂಮಲ್ಲಿ ಎಲ್ಲ ಕಸ ಎಲ್ಲ ಇಟ್ಟಿದ್ದೀನಿ. ಇಲ್ಲೆಲ್ಲ ಡೆಕೋರೇಷನ್ಸ್ ಅದು ಇದು ಎಲ್ಲ ಇಟ್ಟಿದ್ದೀನಿ. ಇದರೊಳಗಡೆ ಗಿಫ್ಟ್ಸ್ ಇಟ್ಟಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆ, ಇಲ್ಲೆಲ್ಲ ಕಸ ಇದೆ, ಇನ್ನೂ ಕಸ ಇದೆ, ಶಾಪಿಂಗ್ ಕಸ ಇದೆ. ಇಲ್ಲಿ ನಮ್ಮ ಅಜ್ಜಿಯವರು ಎಲ್ಲ ಹಚ್ತಾ ಇದ್ದಾರೆ. ಇಲ್ಲಿ ಸಪ್ತಮಿಯವರು ಮಾಕ್ಟೇಲ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಕ್ಯಾಂಡಿಡೇಟ್ ಅಟೆಂಡೆನ್ಸ್ ಪ್ರೆಸೆಂಟ್ ಇರೋದು, ಫುಲ್ ಅಟೆಂಡೆನ್ಸಲ್ಲಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಮೋಸ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಅಷ್ಟೇ. ಸೊ ನಮಗೆ ನಾವೇ ಡೆಕೋರೇಷನ್ ಮಾಡ್ಕೊಳ್ತಿರೋದ್ರಿಂದ ಜಸ್ಟ್ ಬಲೂನಲ್ಲಿ ಫಸ್ಟು ಆರ್ಚ್ ಮಾಡೋಣ ಅಂತ ಮಾಡಿಟ್ಟಿದ್ದೀವಿ. ಮೋಡ ಕವಿತಾ ಇದೆ. ಹಂಗೆ ಸೂರ್ಯ ಬರಲಿ ದೇವ್ರೆ. ಸ್ವಲ್ಪ ಒಣಗೋಗ್ಬಿಡ್ಲಿ ಟೆರಸ್ ಎಲ್ಲ. ಅವನಿಯವರೇ ಹಾಯ್. ಬೇಡ, ಹಿಂಗೆ ಹೋಗೋಣ ಬಾ. ನೀವೇನು ಭೂಮಿ ಜಾನ್ ತೆಗಿತಾಳ. ಚೆನ್ನಾಗಿ ಬರಲ್ಲ. ಸಪ್ತಮಿ ಎಷ್ಟು ಸತಿ ಎಷ್ಟು ಇನ್ನೊಂದ್ಸತಿ ರಿಪೀಟ್ ಪ್ಲೀಸ್. ಇವಾಗ ಹೇಳಿದ್ರಲ್ಲ, ಏನು ಹೇಳಿದ್ರು ಪ್ಲೀಸ್. ಅವನಿಗೇನು ನೀನು ಸೂಪರ್ ಮೂವಿ. ಮೋಡ ಕವಿದಿದೆ, ಸನ್ಸೆಟ್ ಬಂದಿದೆ. ಅಲ್ಲಿ ಸನ್ಸೆಟ್ ಕಲರ್ ಕಾಣ್ತಿದೆ. ಈಗ ಮನೆಗೆ ಹೋಗಿ ನಾವು ಡೆಕೋರೇಷನ್ ಮಾಡ್ತೇವೆ. ಎಸ್. ಓ
ನಮ್ಮ ಸಪ್ತಮಿ ಅಕ್ಕನ ಕೈ ಕ್ಯಾಮ್ರಾ ಕೊಟ್ಟಾದ್ಮೇಲೆ ಅವ್ರ ಸ್ಕಿಲ್ಸ್ನ ತೋರಿಸ್ಲೇಬೇಕು, ಅದಕ್ಕೆ ಆ ಸ್ಕಿಲ್ಸ್ನ ತೋರಿಸ್ತಿದ್ದಾರೆ. ಮತ್ತು ಎಲ್ಲರೂ ಬಂದಿದ್ದಾರೆ, ನಮ್ಮ ಮೈತ್ರಿ ಅಕ್ಕ ಬಂದಿಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದೀವಿ ಎಲ್ಲರೂ. ಸೊ ಹಂಟಿಂಗ್ ನಡೀತದೆ ಮೈತ್ರಿಗೋಸ್ಕರ. ಇದು ನಡೀತೈತೆ ಮನೇಲಿ 20 ಲಕ್ಷ ಅಡುಗೆ ಮಾಡಿಬಿಟ್ಟು ಇಲ್ಲಿ ಬಂದು ಮಸಾಲೆ ಪುಡಿ ತಿಂತಾರೆ. ಮೋಸ ಗಾಯ್ಸ್. ಬಿದ್ದೋಗವ್ನಿ ಹಿಂದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಐತೆ, ಬಂದು ಯಾವ್ರು ಸ್ಲಾಟಿಲ್ಲಿ ಹೋದ್ರೆ ನನ್ನ ಮಕ್ಕಳ ಅಲ್ಲಿಂದ ಗಾಡಿ ಐತೆ. ನಿನ್ನೆ ಹಾಳು ಮಾಡ್ಕೊಂಡ್ರೆ ನಮ್ಮ ನೇಮು ಹಾಳು ಮಾಡ್ಬಿಟ್ಟೆ. ಆಮೇಲೆ ಅವ್ರ ಅಮ್ಮಂಗೆ ರೀಸನ್ ಸಿಗುತ್ತೆ.